ಅದೇ ನಾನು ನನ್ನ ಗಂಡ ಆಗಿದ್ರೆ ಸ್ವಲ್ಪ ಹೊತ್ತು ಕೂಡ ಸುಮ್ಮನೆ ಇರ್ತಿರ್ಲಿಲ್ಲ. ಅದೇ ಏನಾದ್ರೂ ಒಂದು ಕಿತಾಪತಿ ಮಾಡ್ತಾನೆ ಇದ್ರು. ಏನು ಆ ಕಿತಾಪತಿ? ಅದಾ ಏನ್ ಮಾಡ್ತಿದ್ರಂದ್ರೆ ಏನ್ ಮಾಡ್ತಿದ್ಯಾ? ಈ ರೀತಿ ಗಿಣ್ತಿದ್ದ ಅಂತ ಹೇಳಕ್ ಬಂದೆ. ಬರೀ ಅಷ್ಟೇ ಮಾಡಿ ಸುಮ್ಮನೆ ಇರ್ತಿರ್ಲಿಲ್ಲ ಅವನು. ಹೀಗ್ ಮುತ್ಕೊಡ್ತಾ ಇದ್ದ ಅವನು. ಈಗ ಸಾಕು ಬಿಡು, ನನ್ ಗಂಡ ನೋಡಿದ್ರೆ ಏನೇನೋ ಅನ್ಕೋತಾನೆ. ಅಂದ್ರೆ ನೋಡ್ದೇ ಇರೋ ತರ ಮಾಡಿದ್ರೆ ಓಕೆನಾ? ನೀನಾ? ಬಿಟ್ಟಿನ್ ಕಣ್ಣವನೆ. ನಾನೇ ಹಚ್ತೀನಿ. ನೀನು ಬೇಡ, ನಿನ್ ಎಣ್ಣೆನೂ ಬೇಡ, ಹೋಗೋ ಕತ್ತೆ. ಹಾಗ ಮಾವಾ ಮಾವಾ ಪ್ರತಿಯೊಂದಕ್ಕೂ ಮಾವ ಮಾವ ಅನ್ಬಿಡ್ತಾ ಇರ್ತಾರೆ. ಸರಿ ಬಿಡು, ಹಚ್ಚು. ಸಾಧಿಸ್ಬಿಟ್ಲು ವರ್ಮಾ, ನಿನ್ ಸೊಸೆ ಸಾಧಿಸ್ಬಿಟ್ಲು. ನಿನ್ನ ಆಸೆ ನೆರವೇರುವಂತ ಸಮಯ ಬರ್ತಾ ಇದೆ, ನೋಡ್ತಾ ಇರು. ವರ್ಮಾ, ಕಣ್ಮಿಟ್ಕೊಂಡು ನೋಡು, ನಾಗನಿಧಿಗೆ ದಾರಿ ನೋಡು. ಈ ಬೆಟ್ಟ ದಾಟ್ತಿದ್ದಾಗೆ ನಾಗನಿಧಿ ಸಿಕ್ಬಿಡುತ್ತೆ. ಇಲ್ಲೇ ನಾಗರಾಜ ನಾಗರಾಣಿ ನಿಧಿಗೆ ಕಾವಲಾಗಿರ್ತಾರೆ. ವೈನದೇವ ಹೇಳ್ದಾಗೆ ಪಂಚಮುಖಿ ಹಾರ ನಾಗರಾಣಿ ಕೊರಳಲ್ಲಿದೆ. ಇಲ್ಲಿದ್ಯಾ? ದೊಡ್ಡಪ್ಪ ನಿನ್ನ ಕರೀತಿದ್ದಾರೆ, ಎಲ್ಲಿಗೋ ಹೋಗ್ಬೇಕಂತೆ. ಅಲ್ಲ, ಈ ಕೆಲ್ಸ ಎಲ್ಲ ನಿನ್ಗೆ ಯಾಕೆ? ನಾನು ಇದೀನಲ್ವಾ, ನಾನ್ ಮಾಡ್ತೀನಿ ಬಿಡು, ನೀನ್ ಹೋಗು. ಪುಣ್ಯ, ಬಾಯಲ್ಲಿ ಕೂತ್ಕೋ. ಅಯ್ಯೋ ಮಾಲಾ, ಬೇಡ. ಏನೂ ಆಗಲ್ಲ ಪುಣ್ಯ, ನಾನಿದ್ದೀನಲ್ವಾ, ನೀನ್ ಕೂತ್ಕೋ.
ಏನಾಯ್ತು ಪಶುಪತೆ? ಯಾವುದು ಶಕ್ತಿ ನನ್ನ ಶಕ್ತಿನ ತಡಿತಾ ಇದೆ ವರ್ಮ. ಮಾಲಾ, ನನಗೋಸ್ಕರ ಇಷ್ಟೊಂದೆಲ್ಲ ಕಷ್ಟ ಪಡೋದು ನಿನಗ್ ಬೇಕಿತ್ತ ಮಾಲಾ? ಕಷ್ಟ ಅಂತ ನೀನ್ ಅನ್ಕೋತಿದ್ಯಾ, ಆದ್ರೆ ನನ್ ಕರ್ತವ್ಯ ಅಂತ ನಾನ್ ಅನ್ಕೋತಾ ಇದ್ದೀನಿ. ಸರಿ. ನೀನ್ ಅನ್ಕೊಳ್ಳೋ ಈ ಕಷ್ಟಗಳು ನಾನ್ ಯಾವಾಗ ಮರಿತೀನಿ ಗೊತ್ತಾ? ಯಾವಾಗ ಮಾಲಾ? ಯಾವಾಗ ನೀನು ಒಂದ್ ಮುದ್ದಾದ್ ಮಗುನ ನನ್ ಕೈ ಕೊಡ್ತೀಯೋ ಅವಾಗ. ಏನ್ ಮಾಲಾ, ನೀನು ಕೂಡ ರೇಗಿಸ್ತಿದ್ಯಾ? ಈ ಮಾಯಗಾತಿ ಮಾಲಾ ಬಂದ್ಲು ಅಂದ್ರೆ ಏನು ಒಂದು ಮಾಡ್ತಾಳೆ. ಮಾವಯ್ಯಂಗೆ ಈ ವಿಷಯ ತಿಳಿಸ್ಬೇಕು. ಮಾವಯ್ಯ, ಪರ್ಣಿಕಾ, ಅಲ್ಲೇನ್ ನಡೀತಾ ಇದೆ? ಅದು ಮಾಲಾ ಮೋಲೋ ಮೋಲೋ ಮೋಲೋ. ಪ್ರಯತ್ನ ವಿಫಲ ಆದಾಗ್ಲೇ ಅನ್ಕೊಂಡೆ ಇದು ಖಂಡಿತವಾಗ್ಲೂ ಅವಳದೇ ಕೆಲಸ ಅಂತ. ನನ್ನ ಅನುಮಾನ ನಿಜ ಆಯ್ತು. ಅಷ್ಟೇ ಅಲ್ಲ ಮಾವಯ್ಯ, ನಾಳೆ ಭಾವ ಮತ್ತೆ ಪುಣ್ಯ ನಾಗನಿಧಿ ಹುಡುಕೊಂಡು ಹೋಗ್ತಿದ್ದಾರೆ. ಏನ್ ಹೇಳ್ತಿದ್ಯಾ ನೀನು? ನಿಜ ಮಾವಯ್ಯ, ನೀವಿವತ್ತೇ ಹೊರಟು ಬರ್ಬೇಕು. ಪುಣ್ಯ, ಪಯಣ ನಿಂದು ಗಮ್ಯ ನಂದು. ನಾಗನಿಧಿಗೆ ದಾರಿನ ಕಂಡ್ಕೊಂಡಿದ್ದೀನಿ. ಪಶುಪತಿ ಮಂತ್ರತಂತ್ರದಿಂದ, ನನ್ನ ಶಕ್ತಿ ಯುಕ್ತಿಯಿಂದ ನಾಗನಿಧಿನ ಸಾಧಿಸಿ ತೋರಿಸ್ತೀನಿ. ನಾಗನಿಧಿಗೆ ಬೇಟೆ ಶುರುವಾಯಿತು ಭದ್ರ. ತಲಾಂತರದ ಚರಿತ್ರೆಗೆ ನಾವು ತೆರೆ ಸರಿಸಬೇಕು. ಹೌದಣ್ಣ, ನಾಗನಿಧಿನ ನಮ್ ವಶ ಮಾಡ್ಕೊಂಡು ಈ ಅಣ್ಣ ತಂಗಿ ಅದನ್ನ ಪಡ್ಕೊಂಡಿದ್ದಾರೆ ಅಂತ ಇಡೀ ಊರಿಗೆ ತೋರಿಸ್ಬೇಕಣ್ಣ. ಅಲ್ನೋಡು, ಸುರೇಂದ್ರ ಬರ್ತಾ ಇದ್ದಾನೆ. ನಮಸ್ತೆ ಮಾವ. ಎಷ್ಟು ವರ್ಷ ಆಯ್ತು ಕಣೋ ನಿನ್ನ ನೋಡಿ. ಹೇಗಿದೆಯೋ? ನಿಮ್ಮ ಆಶೀರ್ವಾದ ಇರೋವರೆಗೂ ನಾನು ಚೆನ್ನಾಗಿರ್ತೀನಿ ಮಾವ. ನಮಸ್ತೆ ಚಿಕ್ಕಮ್ಮ. ನಮಸ್ತೆ ಸುರೇಂದ್ರ. ನಾವೀಗ ಮಾಡಕ್ ಹೋಗ್ತಿರೋ ಅಂತ ಕೆಲಸ ತುಂಬಾನೇ ಕಷ್ಟವಾದದ್ದು. ಪರವಾಗಿಲ್ಲ ಚಿಕ್ಕಮ್ಮ. ನಾಗನಿಧಿಗೋಸ್ಕರ ಮಾವ ಶಾಸ್ತ್ರದ ಪ್ರಕಾರ ಹೋದ್ರೆ ನಾನು ಸೈನ್ಸ್ ಪ್ರಕಾರ ಹೋಗ್ತೀನಿ. ಸುರೇಂದ್ರ, ಶಾಸ್ತ್ರನೇ ಆಗ್ಲಿ ವಿಜ್ಞಾನನೇ ಆಗ್ಲಿ ನಾಗನಿಧಿನ ಪಡ್ಕೊಳ್ಳೋದಷ್ಟೇ ಮುಖ್ಯ. ವಿಜಯ ನಮ್ದೇ ಆಗ್ಬೇಕು. ನೀವೇನು ಚಿಂತೆ ಮಾಡಬೇಡಿ ಮಾವ. ನಾವು ನಾಗನಿಧಿ ಹತ್ರ ಹೋಗ್ತೀವಿ, ಆ ನಾಗನಿಧಿನ ಪಡ್ಕೋತೀವಿ. ಶಬಾಷ್. ನೀವು ಇವ್ರು ಯಾರು ಮಾವ? ದೊಡ್ಡ ವಜ್ರದ ವ್ಯಾಪಾರಿ. ಓ. ಮುಂದೆ ಹೋಗ್ತಾ ನಿನಗೆ ಗೊತ್ತಾಗುತ್ತೆ. ನಮಸ್ತೆ. ನಮಸ್ತೆ. ಎಲ್ಲರೂ ಹುಷಾರಾಗಿ ಇಲ್ಲಿ ಕೇಳಿ. ಕಪಟ ನಾಗಗಳು ಕಚ್ಚೋದಕ್ಕೆ ತಯಾರಾಗಿರ್ತವೆ. ಇಡೋ ಪ್ರತಿ ಹೆಜ್ಜೆನೂ ಹುಷಾರಾಗಿಡಬೇಕು. ಬನ್ನಿ, ಹುಷಾರು ಕಣೋ. ಅನಿರುದ್ಧ್,
ಅನಿರುದ್ಧ್ 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 ಅಪ್ಪ ಪುಣ್ಯ, ಅಪ್ಪ ಅನಿರುದ್ಧ್ಗೆ ಏನಾಯ್ತಮ್ಮ? ಅನಿರುದ್ಧ್ ಕಾಣಿಸ್ತಿಲ್ಲ ಅಪ್ಪ. ಅನಿರುದ್ಧ್ ಕಾಣಿಸ್ತಾ ಇಲ್ಲ ಅಂದ್ರೇನಮ್ಮ? ಹೌದಪ್ಪ, ನನಗೆ ಯಾಕೋ ಭಯ ಆಗ್ತಿದೆ. ಕೆಟ್ಟ ಕೆಟ್ಟ ಕನಸು ಬೇರೆ ಬರ್ತಾ ಇದೆ. ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ ಅಪ್ಪ. ಹುಡುಗಿ ದೊಡ್ಡ ದೊಡ್ಡ ಹಾವು ಅನಿರುದ್ಧನ ಕಚ್ಚೆ ಬಿಡ್ತು. ಅಪ್ಪ, ನನಗೆ ಯಾಕೋ ಭಯ ಆಗ್ತಿದೆ ಅಪ್ಪ. ಅನಿರುದ್ಧ್ ಹಾವು ಎಂತದ್ದಮ್ಮ? ಅನಿರುದ್ಧ್ಗೆ ಹಾವು ಕಚ್ಚೋದು ಅಂತಂದ್ರೇನು? ನಾವು ಪೂಜಿಸೋ ನಾಗಮ್ಮ. ಅನಿರುದ್ಧ್ ಹಾಗಾಗಲ್ಲಮ್ಮ. ಇಲ್ಲ ಅಪ್ಪ, ನನಗೆ ಭಯ ಆಗ್ತಿದೆ. ಅನಿರುದ್ಧ್ 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 ಅಪ್ಪ, ಸಿಗ್ನಲ್ ಸರಿಯಾಗಿ ಸಿಗ್ತಾ ಇಲ್ಲ. ಹಲೋ ಯಜಮಾನ್ರೆ, ನಿಮ್ಮ ಅಪ್ಪನೂ ಅತ್ತೆನೂ ಸೇರ್ಕೊಂಡು ನಾಗನಿಧಿನ ಹುಡ್ಕೊಂಡು ಕಾಡತ್ರ ಹೋಗ್ತಾ ಇರೋದು ನೋಡ್ದೆ. ನೀನ್ ಹೇಳ್ತಿರೋದು ನಿಜಾನಾ? ನಿಜ ಯಜಮಾನ್ರೆ. ಮೊದಲೇ ಹುಣ್ಣಿಮೆ ರಾತ್ರಿ ನಾಗಗಳೆಲ್ಲ ಒಂದಾಗೋ ಸಮಯ. ಅವ್ರ ಹತ್ರ ಹೋದ್ರೆ ಅವ್ರ ಕಣ್ಣಿಗೆ ಬಿದ್ರೆ ಖಂಡಿತವಾಗ್ಲೂ ಸಾಯಿಸ್ಬಿಡ್ತವೆ ಯಜಮಾನ್ರೆ. ಎಷ್ಟು ಸಲ ಹೇಳಿದ್ರು ಅಪ್ಪ ಅರ್ಥನೇ ಮಾಡ್ಕೊಳಲ್ಲ. ಅವ್ರಿಗೇನಾದ್ರೂ ಆಗ್ಬಿಟ್ರೆ, ನಡಿಬಾರ್ದೇನಾದ್ರೂ ನಡೆದೋಗ್ಬಿಟ್ರೆ, ಆಮೇಲೆ ಅಮ್ಮನ ಪರಿಸ್ಥಿತಿ ಏನು? ಅಪ್ಪ, ಅನಿರುದ್ಧ್ 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 ಅಪ್ಪ, ಅಮ್ಮ, ಅನಿರುದ್ಧ್ ಸಿಕ್ಕುದ್ನಾ? ಇಲ್ಲ ಅಪ್ಪ. ಗಾಬರಿ ಆಗ್ಬೇಡಮ್ಮ. ನಡಿ, ಊರಲ್ಲಿ ಹೋಗಿ ಹುಡ್ಕೋಣ. ನಡಿ. ನಡಿಯಮ್ಮ. ಪರಮೇಶ್ವರ, ಏನಪ್ಪ ಈ ಪರೀಕ್ಷೆ? ಎಲ್ಲ ಕಷ್ಟಗಳು ಹೋಗಿ ಇನ್ನೇನ್ ಪುಣ್ಯ ಖುಷಿಯಾಗಿರ್ತಾಳೆ ಅಂತ ಅನ್ಕೊಳ್ಳೋ ಅಷ್ಟ್ರಲ್ಲಿ ಇಂಥ ಘೋರ ಪರೀಕ್ಷೆ ಇಡ್ತಿದ್ಯಲ್ಲ. ಮಾಲಾ, ದೇವತೆಯಾಗಿರೋ ನೀನು ಎಲ್ಲ ತಿಳ್ಕೊಂಡು ಮನುಷ್ಯರ ತರ ಹೇಗ್ ಮಾತಾಡ್ತಿದ್ಯಾ? ದೈವ ರಹಸ್ಯ ಮನುಷ್ಯರಿಗೆ ನೀನು ಯಾವುದೇ ಕಾರಣಕ್ಕೂ ಹೇಳಬಾರ್ದು. ಹಾಗೆ ಹೇಳೋ ಮರುಕ್ಷಣ ಕೇಳಿದವರು ಸತ್ತೋಗ್ತಾರೆ. ಅನಿರುದ್ಧ್ 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 ಏಯ್, ನಮ್ಗಿಂತ ಮೊದಲು ಎಷ್ಟೋ ಜನ ನಾಗನಿಧಿನ ಸಾಧಿಸ್ಕೊಳಕ್ ಬಂದು ಪ್ರಾಣನ ಕಳ್ಕೊಂಡಿದ್ದಾರೆ. ಆದ್ರೆ ನಾವು ಎಷ್ಟು ಜನರನ್ನ ಬಲಿ ಪಡ್ಕೊಂಡ್ರು ಸರಿ, ಅವಶ್ಯಕತೆ ಬಿದ್ರೆ ಇಡೀ ನಾಗಜಾತಿಯನ್ನೇ ನಿರ್ನಾಮ ಮಾಡಿ ನಾವು ನಾಗನಿಧಿಯನ್ನ ಸಾಧಿಸ್ಕೋಬೇಕು. ನಡಿರಿ.
ಅನಿರುದ್ಧ್ 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 ಅಪ್ಪ ಎಲ್ಲಿದ್ಯಾ ಅನಿರುದ್ಧ್? ನನ್ನ ಹತ್ರ ಒಂದ್ ಮಾತನ್ನು ಹೇಳ್ದೆ ಎಲ್ಲಿಗೆ ಹೊರಟೋದೆ ನೀನು? ಎಲ್ಲಿಗೆ ಹೋದೆ? ಅಮ್ಮ ನಾಗಮ್ಮ ಅಂದ್ರೆ ಅನಿರುದ್ಧ್ ಗರುಡ ಜಾತಿ. ನಾಗಮ್ಮನ್ನ ಪೂಡ್ಸೋ ನಾನು ಅನಿರುದ್ಧನ ಮದ್ವೆ ಮಾಡ್ಕೊಳ್ಳೋದು ಯಾರಿಗಾದ್ರೂ ಇಷ್ಟ ಇರ್ಲಿಲ್ವಾ? ಅದಕ್ಕೆ ಅಂತ ಕನಸು ಬಂದ್ಬಿಡ್ತಾ? ಅದು ಕನಸ ಅಥವಾ ನಿಜನ? ಇಲ್ಲ ಇಲ್ಲ, ನನ್ನ ಅನಿರುದ್ಧ್ಗೆ ಏನು ಆಗ್ಬಾರ್ದು. ಅಪ್ಪ ಏನು ಆಗ್ಬಾರ್ದು. ನನ್ನ ಅನಿರುದ್ಧ್ಗೆ ತೊಂದರೆ ಕೊಡ್ಬೇಕು ಅಂತಿರೋದು ಯಾರು? ಯಾರು? ನೀನಿಷ್ಟು ಅಂದವಾಗಿರೋದಕ್ಕೇನೆ 7 ಲೋಕದಲ್ಲೂ ನಿನ್ನ ನಾಮಸ್ಮರಣೆನೆ. ಸಾಕು ನಿಮ್ ಹೊಗಳಿಕೆ. ಬೇಡ್ತಿರೋ ಮಾತೆಲ್ಲ ಇವಾಗ ಬೇಡ. ನಾನ್ ಹೋಗಿ ವಾಸುಕಿಗೆ ಪೂಜೆ ಮಾಡ್ಬೇಕು. ನಮ್ ಮಾತು ಬೇಡ್ದಿರೋ ಮಾತಾಗಿರ್ಬೋದು. ಮೃಂಗ ಮಹರ್ಷಿ ನಿನ್ ಜಾತಕ ನೋಡಿ ಒಂದ್ ಅಂದವಾದ್ ರಾಜ್ಕುಮಾರ ಅಂದ್ರೆ ಅಂದವಾದ್ ಮನುಷ್ಯನ ಮದ್ವೆ ಆಗ್ತೀಯಾ ಅಂದ್ರು. ಅವನ್ ಬಗ್ಗೆ ನಿನಗ್ ಗೊತ್ತಾಗ್ಬೇಕು ಅಂದ್ರೆ ಅವನ್ ಬಲಭುಜದ ಹತ್ರ ಶ್ರೀ ಮಹಾವಿಷ್ಣು ಪ್ರತಿರೂಪ ಆಗಿರೋ ಶಂಖ ಇರುತ್ತಂತೆ. ಆದ್ರೆ ಏನೋ ದೋಷ ಇದೆ ಅಂತ ಹೇಳಿದ್ರು. ಅದೇನೇ ದೋಷ ಇದ್ರು ಅದನ್ನ ನಮ್ಮ ಮದ್ವೆಗೆ 3 ಗಂಟಾಗಿ ಬದಲಾಯಿಸ್ತೀನಿ. ಮನ್ಸ್ಗಿಷ್ಟ ಆದವ್ರನ್ನೇ ಬಿಟ್ಕೊಡಲ್ಲ. ಅಂಥದ್ರಲ್ಲಿ ಹಣೆ ಬರದಲ್ಲಿ ಬರ್ದಿರೋನ್ನ ಬಿಟ್ಕೊಡ್ತೀನಾ? ಈ 7 ಲೋಕದಲ್ಲಿ ಎಲ್ಲೇ ಇದ್ರು ನಾನ್ ಹುಡುಕ್ತೀನಿ. ಅಷ್ಟು ಕಷ್ಟನ ನಾವಿರುವಾಗ ನಿನಗೆ ಕೊಡ್ತೀವಾ? ಮಾತೃದೇವಗಳಿಗೆ ಪ್ರಣಾಮಗಳು. ನಿನ್ ಮನ್ಸಿಗೆ ಇಷ್ಟ ಆದವನ್ ಜೊತೆ ಈ ನಾಗಲೋಕದಲ್ಲಿ ತುಂಬಾ ಅದ್ದೂರಿಯಾಗಿ ಮದ್ವೆ ಮಾಡಿಸ್ತೀನಿ ತಾಯಿ. ನಾಗನಿಧಿಯನ್ನ ಕಾಯೋದಕ್ಕೆ ಸಮಯ ಮೀರ್ತಾ ಇದೆ. ಹೋಗ್ ಬರ್ತೀವಮ್ಮ. ಹಾಗೆ ಆಗ್ಲಿ ಪಿತೃದೇವ, ಹೋಗ್ ಬನ್ನಿ. ಅಪ್ಪ 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 ಈ ಕಡೆನೆ ಬಂದ್ರು ಅಂತ ಹೇಳ್ತಿದ್ರು, ಆದ್ರೆ ಇಲ್ಲೆಲ್ಲೂ ಕಾಣಿಸ್ತಾನೆ ಇಲ್ಲ. ಅಪ್ಪ ಅತ್ತೆ